ಶರತ್ ಬಚ್ಚೇಗೌಡ, ಮಾನ್ಯ ಶಾಸಕ ಶರತ್ ಬಚ್ಚೇಗೌಡಗೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಮಿಸ್ ಆಗಿತ್ತು. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಬೇಸರವನ್ನು ಹೊರಹಾಕಿದ್ದಾರೆ. ನಿಗಮ ಮಂಡಳಿ ಬೇಡ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ಶರತ್ ಬಚ್ಚೇಗೌಡ ಗುಡ್ ಬೈ ಹೇಳಿದ್ದಾರೆ. ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶರತ್ ಬಚ್ಚೇಗೌಡ. ಅವರು ಕಿಯೋನಿಕ್ಸ್ ನಿಗಮ ಮಂಡಳಿ ಅಧ್ಯಕ್ಷರು, ಅದಕ್ಕೆ ಅವರು ಈಗ ಗುಡ್ ಬೈ ಹೇಳಿದ್ದಾರೆ. ಮಂತ್ರಿ ಮಾಡಬೇಕು ಅಂತ ಹೇಳಿ ಅವರ ಬಯಕೆ ಆಗಿತ್ತು, ಆದರೆ ಮಂತ್ರಿ ಮಾಡಲಿಲ್ಲ. ಹಾಗಾಗಿ ಅವರು ತಮಗಿದ್ದಂತ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಇದೆ, ನಿನ್ನೆ ಕೊನೆ ಕ್ಷಣದಲ್ಲಿ ಕೇಳಿದ್ರು, ಸಾಕಷ್ಟು ನಿರಾಶೆ ಸಹ ಕ್ಷೇತ್ರದ ಜನರಿಗೂ ಆಗಿದೆ. ಇವತ್ತು ಮೊಟ್ಟ ಮೊದಲಾಗಿ ಏನು ಎಐಸಿಸಿ, ಕೆಪಿಸಿಸಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಸೇರಿ ರಾಜ್ಯಕ್ಕೆ 20 ನೂತನವಾಗಿ ಸಚಿವರುಗಳನ್ನ ನೇಮಕಾತಿ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಆ 20 ಜನಕ್ಕೂ ಕೂಡ ನಾನು ಶುಭಾಶಯಗಳನ್ನ ಮತ್ತೆ ಅಭಿನಂದನೆಗಳನ್ನ ಕೋರ್ತೀನಿ. ಈಗಾಗಲೇ ತಾವು ಹೇಳಿದಂಗೆ ಸತ್ಯ, ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಒಂದೇ ಅಲ್ಲ, ಪ್ರಾರ್ಥನೆ ಪ್ರಯತ್ನ ಎರಡೂ ಕೂಡ ಮಾಡಿದ್ವಿ. ಶುಭಗಳಿಗೆ ಒಂದು ಕೊರತೆ ಆಯಿತು. ಈ ಭಾಗ ಏನ್ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ, ಬೆಂಗಳೂರು ನಗರದ ಕೆಲವು ಭಾಗಗಳೇನು ಮಲೆನಾಡಿನ ಭಾಗಗಳಿವೆ, ಈ ಭಾಗಗಳಿಂದ ಪ್ರಾತಿನಿಧ್ಯ ಸಿಗಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಪ್ರಯತ್ನ ಎಲ್ಲ ಕೂಡ ಮಾಡಿದೀವಿ. ಆದ್ರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದ್ರೆ ಏನ್ ಆಯ್ಕೆ ಮಾಡಿದರೆ ಬೇರೆ ಬೇರೆ ರೀತಿಯಾದಂತ ಎಲ್ಲರಿಗೂ ಗೊತ್ತಂಗೆ ಒತ್ತಡಗಳು, ಪ್ರಾದೇಶಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ನ್ಯಾಯದ ಒಂದು ವಿಚಾರಗಳಾಗಿರ್ಬೋದು, ಮತ್ತೆ ವಿಶೇಷವಾಗಿ ಚುನಾವಣೆಯ ದೃಷ್ಟಿಯಲ್ಲಿ ಚುನಾವಣೆ ಒಂದು ಸಚಿವ ಸಂಪುಟ ಎಲ್ಲ ಜಾತಿಗಳಿಗೂ ಪ್ರಾತಿನಿಧ್ಯ ಕೊಟ್ಟಂತದ್ರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಪದ್ರಲ್ಲಿ ತಪ್ಪದಂಗೆ ಕಾಣ್ತದೆ. ಆದ್ರೆ ಇದರಿಂದ ಬೇಸರ ಪಡುವಂತದ್ದಿಲ್ಲ. ಪ್ರಯತ್ನ ಇವತ್ತು ಎಲ್ಲರೂ ಕೂಡ ಪಡ್ತಾರೆ. 135 ಜನ ಶಾಸಕರುಗಳೇನು ಕಾಂಗ್ರೆಸ್ ಕೈಗುರ್ತಲ್ಲಿ ಆಯ್ಕೆ ಆಗಿದ್ದಾರೆ, 135 ಜನನೂ ಕೂಡ ಜನರಿಂದ ಆಯ್ಕೆ ಆಗಿ ಬಂದು ಯಾವುದೇ ಒಂದು ಅರ್ಹತೆ ಇದ್ದು ಸಚಿವ ಸ್ಥಾನ ನಿರೀಕ್ಷೆ ಪಡುವಂತದ್ದು ಸಹಜ. ಇದರಲ್ಲಿ ಸ್ವಲ್ಪದ್ರಲ್ಲಿ ತಪ್ಪಿದೆ. ಹೈಕಮಾಂಡ್ ಕೂಡ ಈಗಾಗಲೇ ಮಾತಾಡಿದರೆ, ನಮ್ಮ ಜೊತೆ ವಿಶ್ವಾಸ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಒಂದು ಪ್ರಯತ್ನ ಇದೆ, ಏನು ನಾವು ಹೋರಾಟ ಮಾಡಿದೀವಿ, ಅದಕ್ಕೆ ತಕ್ಕಂಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಬಹುಶಃ ಹಿರಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಸಚಿವ ಸಂಪುಟ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಇಕ್ಕಟ್ಟುಗಳು, ಬೇರೆ ಬೇರೆ ಒತ್ತಡಗಳಿರೋಂಥದ್ರಲ್ಲಿ ತಪ್ಪಿದೆ. ಅಸಮಾಧಾನ ಅಂತೂ ಖಂಡಿತ ಇಲ್ಲ. ಬೇಸರ ಇದೆ ಅಂದ್ರೆ ಖಂಡಿತ ಸ್ವಲ್ಪ ಬೇಸರ ಸಹಜವಾಗಿ ಮನುಷ್ಯರಾಗಿರೋದ್ರಿಂದ ಒಂಚೂರು ಬೇಸರ ಇದ್ದೇ ಇರುತ್ತೆ. ಬರೋ ದಿನಗಳಲ್ಲಿ ನೋಡಿಕೊಂಡು ನಾವ್ ಈ ಭಾಗದಲ್ಲಿರ್ತಕ್ಕಂಥ ಜನ ಅವ್ರಿಗೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬಹುದು, ಸಚಿವರಾಗಿ ಸ್ಥಾನ ಸಿಕ್ಕಿದ್ರೆ ಇನ್ನೂ ಅಭಿವೃದ್ಧಿನ ತರಬಹುದಾಗಿದ್ದು, ಜನಕ್ಕೆ ಇನ್ನೂ ಕೂಡ ನಾವು ಅವಕಾಶಗಳನ್ನ ಕಲ್ಪಿಸೋಣ ಉದ್ದೇಶ ಏನಿತ್ತು, ಅದನ್ನ ಮುಂದಿನ ದಿನಗಳಲ್ಲಿ ಬೇರೆ ರೂಪಗಳಲ್ಲಿ ಯಾವ ತರ ನಾವು ತಂದು ಮಾಡಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಗಮನ ಮತ್ತೆ ಕಾಳಜಿ ಕೊಡಬೇಕಾಗುತ್ತೆ. ಕೆಲವು ಜಿಲ್ಲೆಗಳಲ್ಲಿ 2 ಸ್ಥಾನಮಾನ ಕೊಟ್ಟಿದ್ದಾರೆ ಸರ್. ಕೆಲವು ಜಿಲ್ಲೆಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಯಾಕೆ ಹೊರಗೊಳ್ತಾ ಇದೆ ಅಂತ ಇವತ್ತು ನಾನು ಆಗ್ಲೇ ಹೇಳಿದಂಗೆ ಪ್ರಾದೇಶಿಕ ಸಚಿವ ಸಂಪುಟ ವಿಸ್ತರಣೆ ಇದೆ, ನಿನ್ನೆ ಕೊನೆ ಕ್ಷಣದಲ್ಲಿ ಕೇಳಿದ್ರು, ಸಾಕಷ್ಟು ನಿರಾಶೆ ಸಹ ಕ್ಷೇತ್ರದ ಜನರಿಗೂ ಆಗಿದೆ. ಇವತ್ತು ಮೊಟ್ಟ ಮೊದಲಾಗಿ ಏನು ಎಐಸಿಸಿ, ಕೆಪಿಸಿಸಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಸೇರಿ ರಾಜ್ಯಕ್ಕೆ 20 ನೂತನವಾಗಿ ಸಚಿವರುಗಳನ್ನ ನೇಮಕಾತಿ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಆ 20 ಜನಕ್ಕೂ ಕೂಡ ನಾನು ಶುಭಾಶಯಗಳನ್ನ ಮತ್ತೆ ಅಭಿನಂದನೆಗಳನ್ನ ಕೋರ್ತೀನಿ.